60 ಸೆಕೆಂಡ್ಗಳು. ಅತಿ ದೇಹದ ತೂಕ ಒಬೆಸಿಟಿ 1 2 3. ನಾವು ವಾರ್ಮ್ ಅಪ್ ಎಕ್ಸಸೈಸನ್ನು ಅಭ್ಯಾಸ ಮಾಡಬೇಕು. ಇದನ್ನು ಶೀತಲೀಕರಣ ವ್ಯಾಯಾಮ ಅಂತ ಕರೀತಾರೆ. ನಮಸ್ಕಾರ, ರಾಘವೇಂದ್ರ ಯೋಗ ಚಾನಲ್ಗೆ ಸ್ವಾಗತ. ಮೊದಲನೇದಾಗಿ ನಾವು ವಾರ್ಮ್ ಅಪ್ ಎಕ್ಸಸೈಸನ್ನು ಅಭ್ಯಾಸ ಮಾಡಬೇಕು. ಇದನ್ನು ಶೀತಲೀಕರಣ ವ್ಯಾಯಾಮ ಅಂತ ಕರೀತಾರೆ. ಈ ವ್ಯಾಯಾಮವನ್ನು ಅಭ್ಯಾಸ ಮಾಡದೆ ನೇರವಾಗಿ ಆಸನಗಳನ್ನು ಅಭ್ಯಾಸ ಮಾಡಲಿಕ್ಕೆ ಹೋದಾಗ ಬಹಳ ತೊಂದರೆಗಳು ಆವೃತ್ತವಾಗ್ತವೆ. ಅದರಲ್ಲಿ ಜಾಯಿಂಟ್ಸ್ಗಳ ಮೇಲೆ ದುಷ್ಪರಿಣಾಮ ಬೀರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಶೀತಲೀಕರಣ ವ್ಯಾಯಾಮವನ್ನು ಅಭ್ಯಾಸ ಮಾಡಬೇಕು. ಅಥವಾ ಸೂರ್ಯ ನಮಸ್ಕಾರವನ್ನು ವೇಗವಾಗಿ ಅಭ್ಯಾಸ ಮಾಡೋದು ಸಹ ಶೀತಲೀಕರಣ ವ್ಯಾಯಾಮಕ್ಕೆ ಸಮನಾಗಿರುತ್ತೆ, ಅಂದರೆ ವಾರ್ಮ್ ಅಪ್ ಎಕ್ಸಸೈಸ್ಗೆ ಸಮನಾಗಿರುತ್ತೆ. ಮೊದಲನೇದಾಗಿ ಜಾಗಿಂಗನ್ನು ಅಭ್ಯಾಸ ಮಾಡಬೇಕು. ಈಗ ಮೊದಲು ನಿಧಾನಕ್ಕೆ ಅಭ್ಯಾಸ ಮಾಡಬೇಕು ಈ ರೀತಿ. ನಂತರ ಸ್ವಲ್ಪ ವೇಗವನ್ನು ಹೆಚ್ಚಿಸ್ಕೊಳ್ಬೇಕು. ಇದರಿಂದ ಹೃದಯ ವಿಶೇಷವಾದಂಥ ಕಾರ್ಯವನ್ನು ಪಡೆಯುತ್ತೆ. ಆಕ್ಸಿಜನ್ ಸಪ್ಲೈ ಸಹ ವಿಶೇಷವಾಗಿ ದೊರೆಯುತ್ತೆ. ಲಂಗ್ಸು ಬಹಳ ಫೋರ್ಸ್ಫುಲ್ಲಾಗಿ ಕೆಲಸ ಮಾಡುತ್ತೆ. ಈ ರೀತಿಯಲ್ಲಿ ನಂತರ ಹೀಗೆ ಈ ರೀತಿ ವಾರ್ಮ್ ಅಪ್ ಇಲ್ಲಿ ಈ ರೀತಿ ಜಾಗಿಂಗನ್ನು ಅಭ್ಯಾಸ ಮಾಡಬೇಕು. ಎರಡನೇ ಹಂತ, ಕಾಲುಗಳನ್ನು ವಿ ಆಕಾರದಲ್ಲಿ ತಗೋಬೇಕು. ಹಸ್ತಗಳನ್ನು ಸೇರಿಸಿ ಕೈ ಬೆರಳುಗಳನ್ನು ಇಂಟರ್ಲಾಕ್ ಮಾಡಿ ಕಾಲಿಗೆ ತಿರುಗಿಸ್ಬೇಕು. ಹೀಗೆ 1 2 3 4. ಈ ರೀತಿಯಲ್ಲಿ ಅಭ್ಯಾಸ ಮಾಡಬೇಕು. ಮೊದಲು ಜಾಗಿಂಗನ್ನು 2 ನಿಮಿಷದವರೆಗೂ ಅಭ್ಯಾಸ ಮಾಡ್ತೀರ. ಈ ಕ್ರಿಯೆಯನ್ನು ಅಂದರೆ ವೃಕ್ಷಾಸನ ಕ್ರಿಯೆಯನ್ನು 1 ನಿಮಿಷ ಅಭ್ಯಾಸ ಮಾಡ್ತೀರ. ಪಾರ್ಟ್ 1 ಅದು. ಪಾರ್ಟ್ 2 ಈ ರೀತಿಯಲ್ಲಿ ಬರಬೇಕು. ಕಾಲುಗಳು 1 ಅಡಿ ದೂರದಲ್ಲಿ ಬರಲಿ. ಈ ರೀತಿ ಲಾಕ್ ಮಾಡಿ ಹೀಗೆ 1 2 3 4. ಈ ರೀತಿಯಲ್ಲಿ 1 ನಿಮಿಷ ಅಭ್ಯಾಸ ಮಾಡಬೇಕು. ನಂತರ ಕಣ್ಣನ್ನು ಮುಚ್ಚಿ ಸುಮಾರು 1 ನಿಮಿಷದವರೆಗೂ ವಿಶ್ರಾಂತಿಯನ್ನು ಕೊಡಬೇಕು. ನಂತರದಲ್ಲಿ ಮೊದಲನೇದಾಗಿ ತಾಡಾಸನ. ಸಾಮಾನ್ಯವಾಗಿ ಮನುಷ್ಯ ಬಲಗಾಲಿನ ಮೇಲೆ ಹೆಚ್ಚು ವೆಯ್ಟನ್ನು ಕೊಡ್ತಾ ಇರ್ತಾನೆ ಅಥವಾ ಎಡಗಾಲಿನ ಮೇಲೆ ಹೆಚ್ಚು ವೆಯ್ಟನ್ನು ಕೊಡ್ತಾ ಇರ್ತಾನೆ. ಅದು ದೂರ ಆಗಬೇಕು. 2 ಕಾಲಿನ ಮೇಲೆ ಸಮ ಪ್ರಮಾಣದಲ್ಲಿ ವೆಯ್ಟನ್ನು ಕೊಡ್ತಕ್ಕಂಥ ಅಭ್ಯಾಸ ಬರಬೇಕು. ಅದು ಯೋಗದಲ್ಲಿ ಮಾತ್ರ ಸಾಧ್ಯವಾಗುತ್ತೆ. ಅದರಲ್ಲಿ ತಾಡಾಸನವನ್ನು ಅಭ್ಯಾಸ ಮಾಡೋದ್ರಿಂದ ಸಾಧ್ಯವಾಗುತ್ತೆ. ನೇರವಾಗಿ ನಿಂತ್ಕೊಳ್ಬೇಕು. ಕಾಲು ಬೆರಳುಗಳನ್ನು ಮೇಲೆ ಮಾಡಬೇಕು ಮೊದಲು. ನಂತರ ಕಾಲು ಬೆರಳನ್ನು ನೆಲಕ್ಕೆ ಅಳವಡಿಸಿ ಪೂರ್ತಿ ಪಾದವನ್ನು ನೆಲಕ್ಕೆ ಅಳವಡಿಸ್ಬೇಕು. ಮಂಡಿ ತೊಡೆ ಹಿಂಭಾಗವನ್ನು ಬಿಗಿ ಮಾಡಬೇಕು. ಹೊಟ್ಟೆಯನ್ನು ಒಳಗಡೆ ಎಳ್ಕೊಳ್ಳಿ. ಎದೆಯನ್ನು ಹಿಗ್ಗಿಸಿ ಕೈಗಳನ್ನು ನೇರ ಮಾಡಿ ಕಣ್ಣನ್ನು ಮುಚ್ಚಿ ಏಕಚಿತ್ತದಲ್ಲಿ ನಾರ್ಮಲ್ ಬ್ರೀತಿಂಗನ್ನು ಅಳವಡಿಸ್ಕೋಬೇಕು. ತಾಡ ಅಂದರೆ ಬೆಟ್ಟದ ರೀತಿಯಲ್ಲಿ ದೇಹವನ್ನು ಅಳವಡಿಸಿ ಹಾಗೆ ಸ್ಥಿತಿಯಲ್ಲಿದ್ದು ನಾರ್ಮಲಾಗಿ ಉಸಿರಾಡಬೇಕು. 1 ನಿಮಿಷದವರೆಗೂ ಅಭ್ಯಾಸ ಮಾಡಬೇಕು. ನಂತರ ಉಸಿರನ್ನು ಹೊರಗಡೆ ಬಿಡ್ತಾ ದೇಹವನ್ನು ಫ್ರೀ ಬಿಡಬೇಕು. ವಿಶ್ರಾಂತಿಯನ್ನು ಕೊಡಬೇಕು. ಮುಂದಿನ ಆಸನ ವೃಕ್ಷಾಸನ. ವೃಕ್ಷ ಅಂದರೆ ಟ್ರೀ. ಹಿಂದೆ ಮಹರ್ಷಿಗಳು ಸುಮಾರು 18ರಿಂದ 30 ಕಿಲೋಮೀಟರ್ಗಳು ಪ್ರತಿ ದಿನದಲ್ಲಿ ನಡೆಯುತ್ತಿದ್ದರು. ಅಂದರೆ ಗಿಡಮೂಲಿಕೆಗಳ ಹುಡುಕಾಟದಲ್ಲಿ. ದೇ ವರ್ ಸರ್ಚಿಂಗ್
ಮೆಡಿಷನಲ್ ಪ್ಲಾಂಟ್ಸ್. ಆ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ರೀತಿ ಕಾಲುಗಳ ತೊಂದರೆ ಉಂಟಾಗ್ತಾ ಇರಲಿಲ್ಲ. ಕಾರಣ ಅಂದರೆ ಅವರು ಅಭ್ಯಾಸ ಮಾಡ್ತಾ ಇದ್ದಂಥ ಯೋಗ. ಅದರಲ್ಲಿ ವೃಕ್ಷಾಸನ ತುಂಬ ಸಹಕಾರಿ ಆಗ್ತಾಯಿತ್ತು. ನೇರವಾಗಿ ನಿಲ್ಲಬೇಕು, ಕಾಲನ್ನು ಎಡಗಾಲನ ಮೇಲೆ ತಂದು ಎಡಪಾದವನ್ನು ಬಲತೊಡೆಯ ಪಕ್ಕಕ್ಕೆ ಅಳವಡಿಸ್ಬೇಕು. ಕೆಲವರು ಹೇಳ್ತಾ ಇರ್ತಾರೆ ನನ್ನ ಕಾಲು ಜಾರುತ್ತೆ ಅಂತ. ಹೀಗಿಟ್ಕೊಂಡ್ರೆ ಜಾರ್ಕೊಂಡು ಹೋಗುತ್ತೆ ನೋಡಿ. ಹೀಗಿಡಬಾರ್ದು, ಹೀಗೆ ತಿರುಗಿಸ್ಬೇಕು, ಈ ರೀತಿಯಲ್ಲಿ ಅಳವಡಿಸ್ಬೇಕು. ಮಂಡಿ ಇಲ್ಲಿ ಹಿಪ್ಪು ಜಾಯಿಂಟ್ಗೆ ನೇರವಾಗಿರಬೇಕು, ಹೀಗೆಲ್ಲ ಬರಬಾರ್ದು. ಹೀಗಿಟ್ಕೊಳ್ಳೋದು ಈಸಿ ಆಗುತ್ತೆ ಅಂತ ಹೀಗಿಟ್ಕೊಳ್ಳೋದು ಹಾಗೆಲ್ಲ ಮಾಡಬಾರ್ದು. ಕರೆಕ್ಟಾಗಿ ಹಿಪ್ಪು ಜಾಯಿಂಟ್ಗೆ ನೇರವಾಗಿ ಅಳವಡಿಸ್ಬೇಕು. ನಂತರ ಉಸಿರನ್ನು ತೆಗೆದುಕೊಳ್ತಾ ಕೈಗಳನ್ನು ಈ ರೀತಿ ತರಬೇಕು. ಈ ರೀತಿ ಇಟ್ಕೊಳ್ಬಾರ್ದು, ಬಿಂದಿಗೆ ಇಟ್ಕೊಳ್ತಾರಲ್ಲ ಆ ರೀತಿ ಇರಬಾರ್ದು. ಕೈ ಕಿವಿಗೆ ಟಚ್ ಆಗಬೇಕು. ಈ ರೀತಿಯಲ್ಲಿ ದೀರ್ಘವಾಗಿ ಉಸಿರಾಡಬೇಕು. 60 ಸೆಕೆಂಡ್ಗಳ ಕಾಲ ಸ್ಥಿತಿಯಲ್ಲಿ ಇರಬೇಕು. ನಂತರ ಉಸಿರನ್ನು ಹೊರಗಡೆ ಬಿಡುತ್ತಾ ತಾಡಾಸನಕ್ಕೆ ಬಂದು ವಿಶ್ರಾಂತಿಯನ್ನು ಕೊಡಬೇಕು. ಇದು ಸ್ವಲ್ಪ ಏಜ್ ಆಗಿರ್ತಕ್ಕಂಥವ್ರು ಕಷ್ಟ ಆಗುತ್ತೆ ಅಂದರೆ ಗೋಡೆ ಸಪೋರ್ಟಲ್ಲಿ ಅಭ್ಯಾಸ ಮಾಡಬೇಕು. ಎಲ್ಲರೂ ಅಭ್ಯಾಸ ಮಾಡ್ಬೋದು. ನನಗೆ 90 ವರ್ಷ ಆಗಿದೆ ಹಾಗೆಲ್ಲ ಇಲ್ಲ. ನಮ್ಮ ಕ್ಲಾಸಲ್ಲಿ 94 ವರ್ಷದವರು ಸಹ ಹ್ಯಾಪಿಯಾಗಿ ಸುಮಾರು 30 ವರ್ಷದಿಂದ ಅಭ್ಯಾಸ ಮಾಡ್ತಾ ಇದ್ದಾರೆ. ಹ್ಯಾಪಿ ಲೈಫು. ಹಾಗೆ ವಿರುದ್ಧವಾದ ದಿಕ್ಕಿನಲ್ಲೂ ಅಭ್ಯಾಸ ಮಾಡಬೇಕು. ಈ ಅಭ್ಯಾಸವನ್ನು ಮಾಡೋದ್ರಿಂದ ಕಾಲುಗಳ ನೋವು, ಕಾಲುಗಳ ಎಳೆತ, ಹಸಿರು ಊದಿದ ನಾಳಗಳು, DVT ಅಂದರೆ ಡೀಪ್ ವೇನ್ ಥ್ರೋಂಬೋಸಿಸ್ ಅದು ಬರೋದಿಲ್ಲ. ನಿಮ್ಮ ನಡೀತಕ್ಕಂಥ ಒಂದು ಸಾಮರ್ಥ್ಯವನ್ನು ಹೆಚ್ಚಿಸುವಲ್ಲಿ ಈ ಆಸನ ಸಹಕಾರಿಯಾಗುತ್ತೆ. ವೃಕ್ಷಾಸನ ವಿಶೇಷವಾದ ಆಸನ. ಎಂಥ ಇಳಿ ವಯಸ್ಸಿನಲ್ಲಿರ್ಬೋದು, ಚಿಕ್ಕ ವಯಸ್ಸಿನಲ್ಲಿರ್ಬೋದು, ಕಾಲುಗಳ ನೋವನ್ನು ದೂರ ಇರಿಸುವಲ್ಲಿ ಸಹಕಾರಿಯಾಗುತ್ತೆ. ಉಸಿರನ್ನು ಹೊರಗಡೆ ಬಿಡ್ತಾ ತಾಡಾಸನಕ್ಕೆ ಬರಬೇಕು. ಮುಂದಿನ ಆಸನ ತ್ರಿಕೋನಾಸನ. ಪಕ್ಕದಲ್ಲಿ ನಿಂತು ಉಸಿರನ್ನು ತೆಗೆದುಕೊಳ್ತಾ ಕಾಲುಗಳನ್ನು ದೂರ ತರಬೇಕು. ಈ ರೀತಿಯಲ್ಲಿ ಕಾಲುಗಳನ್ನು ಎಡಗಡೆ ತಿರುಗಿಸಿ ಉಸಿರನ್ನು ಹೊರಗಡೆ ಬಿಡುತ್ತಾ ನಿಧಾನವಾಗಿ ಸೊಂಟವನ್ನು ಎಡಭಾಗಕ್ಕೆ ಬಾಗಿಸ್ಬೇಕು. ಈ ರೀತಿಯಲ್ಲಿ ಹಸ್ತಗಳ ಎಡ ಹಸ್ತವನ್ನು ಎಡಪಾದದ ಪಕ್ಕದಲ್ಲಿ ಅಳವಡಿಸ್ಬೇಕು. ಬಲಗೈ ಬಲಭುಜಕ್ಕೆ ನೇರ ಇರಬೇಕು. ಕೆಲವರೆಲ್ಲ ಹೀಗೆ ಮಾಡ್ತಾ ಇರ್ತಾರೆ, ಕಾಲನ್ನು ಮಡ್ಚ್ಕೊಂಡಿರೋದು, ಹೀಗೆಲ್ಲ ಮಾಡಬಾರ್ದು. ಎಡಪಾದ 90 ಡಿಗ್ರಿಗಿರಬೇಕು, ಬಲಪಾದ 60 ಡಿಗ್ರಿಯಲ್ಲಿರಬೇಕು. ಮಂಡಿಗಳನ್ನು ಲಾಕ್ ಮಾಡಬೇಕು, ಬಿಗಿ ಮಾಡಬೇಕು. ಕೈಗಳು ಈ ರೀತಿ ಇರಬೇಕು, ತಲೆ ಮೇಲೆ ತಿರುಗಿಸ್ಬೇಕು. ನಾವು ಎರಡೇ ಆಸನ ಮಾಡಿದ್ರೂ ಕ್ರಮಬದ್ಧವಾಗಿ ಅಭ್ಯಾಸ ಮಾಡಿದಾಗ ವಿಶೇಷವಾದ ಪ್ರಯೋಜನ ಇರುತ್ತೆ. ಉಸಿರನ್ನು ಹೊರಗಡೆ ಬಿಡ್ತಾ ಸ್ಥಿತಿಗೆ ಬರಬೇಕು. ಡೀಪ್ ಬ್ರೀತಿಂಗು 60 ಸೆಕೆಂಡ್ಸ್. ನಂತರ ಉಸಿರನ್ನು ತೆಗೆದುಕೊಳ್ತಾ ತಾಡಾಸನಕ್ಕೆ ಬಂದು ವಿಶ್ರಾಂತಿಯನ್ನು ಕೊಡಬೇಕು. ತಾಡಾಸನದಲ್ಲಿ ಸ್ವಲ್ಪ ಬಾಡಿ ಫ್ರೀ ಬಿಟ್ಟಾಗ ರೆಸ್ಟ್ ಆಗುತ್ತೆ. ಸ್ವಲ್ಪ ಬಿಗಿ ಹಿಡಿದು ಅಭ್ಯಾಸ ಮಾಡಿದಾಗ ತಾಡಾಸನದ ಸ್ಪೆಷಲ್ ಬೆನಿಫಿಟ್ಸ್ ನಿಮಗೆ ದೊರೆಯುತ್ತೆ. ದೀರ್ಘ ಉಸಿರಾಟ 60 ಸೆಕೆಂಡ್ಗಳು. ಅತಿ ದೇಹದ ತೂಕ, ಒಬೆಸಿಟಿ, ಅಸ್ತಮ, ಕಾಲುಗಳ ಎಳೆತ, ಆ್ಯಂಕಲ್ಸು ಪೇಯ್ನು, ಮೀನಿನ ಖಂಡದ ಭಾಗ, ಮಂಡಿಗಳ ಭಾಗ, ಈ ಭಾಗಗಳ ನೋವನ್ನು ದೂರ ಮಾಡುವಲ್ಲಿ ಆಸನ ಸಹಕರಿಸುತ್ತದೆ. ಮತ್ತು ಅಸ್ತಮದ ತೊಂದರೆಯನ್ನು ಹತೋಟಿಗೆ ತರುವಲ್ಲಿ ಸಹ ಈ ಆಸನ ಸಹಕಾರಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ತಾಡಾಸನಕ್ಕೆ ಬಂದು ವಿಶ್ರಾಂತಿಯನ್ನು ಕೊಡಬೇಕು. ಮುಂದಿನ ಆಸನ ಸುಖ ಪರಿವೃತ್ತ ಪಾರ್ಶ್ವ ತ್ರಿಕೋನಾಸನ. ತುಂಬ ಸರಳವಾದ ಆಸನ. ಕಾಲುಗಳನ್ನು 3 ರಿಂದ 3.5 ಅಡಿ ಅಂತರದಲ್ಲಿ ತರಬೇಕು. ಎಷ್ಟೋ ಮಂದಿಗೆ ಯಾವ ಆಸನ ಮಾಡಿದ್ದಾದ ಮೇಲೆ ಯಾವ ಆಸನ ಮಾಡಬೇಕು ಅದ್ರ ಬಗ್ಗೆ ಗೊತ್ತಿಲ್ಲ. ಹಾಗಾಗಿ ಬಹಳಷ್ಟು ತೊಂದರೆಗಳನ್ನು ಪಡೀತಾ ಇದ್ದಾರೆ. ಎಷ್ಟೋ ಮಂದಿ ಯೋಗ ಟೀಚರ್ಸು ಕೂಡ ಇಲ್ಲಿ ಬಂದು ಅವರ ತೊಂದರೆಗಳನ್ನು ಸರಿ ಮಾಡ್ಕೊಂಡು ಹೋಗಿದ್ದಾರೆ. ಯಾಕೆಂದರೆ ಕಾಂಪ್ಲಿಮೆಂಟ್ರಿ ಆಸನಾಸು ಗೊತ್ತಿಲ್ಲದೆ ಇರ್ತಕ್ಕಂಥದ್ದು. ಯಾವಾಗ ನಾವು ಸೈಡ್ ಬೆಂಡಿಂಗನ್ನು ಮಾಡ್ತೇವೆ, ಟ್ವಿಸ್ಟಿಂಗನ್ನು ಮಾಡ್ತಕ್ಕಂಥದ್ದು ಭಾಳ ಅಗತ್ಯ ಇರುತ್ತೆ. ಕಾಲುಗಳನ್ನು 3 ರಿಂದ 3.5 ಅಡಿ ಅಂತರದಲ್ಲಿ ತಗೊಳ್ಬೇಕು.
ಕೈಗಳು ಭುಜಕ್ಕೆ ನೇರವಾಗಿ ಬರಬೇಕು. ಉಸಿರನ್ನು ಹೊರಗಡೆ ಬಿಡುತ್ತಾ ಎಡಗಾಲು ಬೆಂಡ್ ಮಾಡಬೇಕು. ತೊಡೆ ನೆಲಕ್ಕೆ ಸಮಾನಾಂತರವಾಗಿರಬೇಕು. ಈ ರೀತಿಯಲ್ಲಿ ಬಲಗೈಯನ್ನು ಎಡ ತೊಡೆಯ ಮೇಲೆ ಅಳವಡಿಸ್ಬೇಕು. ಎಡಗೈ ಈ ರೀತಿ ಬರಬೇಕು. ಡೀಪ್ ಬ್ರೀತಿಂಗ್ 60 ಸೆಕೆಂಡ್ಸ್. ನಂತರ ಉಸಿರನ್ನು ತೆಗೆದುಕೊಳ್ತಾ ತಾಡಾಸನಕ್ಕೆ ಬಂದು ವಿಶ್ರಾಂತಿಯನ್ನು ಕೊಡಬೇಕು. ಅದನ್ನು ಒಮ್ಮೆ ಈ ಕಡೆ ತೋರಿಸ್ತೇವೆ, ಕೈ ಪೊಸಿಷನ್ ಹೇಗೆ ಬರುತ್ತೆ ಅಂತ ಹೇಳಿ. ನೋಡಿ, ಹೀಗೆ ಕಾಲಿಗೆ ತಗೋಬೇಕು. ಹೀಗೆ ತಗೊಳ್ಳಿ. ಚಿನ್ಮುದ್ರ ಬಂದಿರಬೇಕು ಈ ಕೈ. ಬೆನ್ನು ಪೂರ್ತಿಯಾಗಿ ಟ್ವಿಸ್ಟ್ ಆಗಿರುತ್ತೆ. ಬೆನ್ನಿನ ಮೂಳೆಗೆ ತಿರುಗು ವ್ಯಾಯಾಮವನ್ನು ತರುತ್ತೆ. ಸೊಂಟದ ಭಾಗ, ಭುಜದ ಭಾಗದ ಅತಿ ಕೊಬ್ಬಿನ ಅಂಶವನ್ನು ಕರಗಿಸುತ್ತೆ. ಹಾಗೆ ಈಗ ವಿರುದ್ಧವಾದ ದಿಕ್ಕಿನಲ್ಲೂ ಅಭ್ಯಾಸ ಮಾಡಬೇಕು. ಅದು ತೋರಿಸಿದ ಉದ್ದೇಶ ಅಂದರೆ ಆ ಭಾಗದಲ್ಲಿ ಪೊಸಿಷನ್ ಯಾವ ರೀತಿ ಇರುತ್ತೆ ಅದು ಗೊತ್ತಾಗಬೇಕು, ಕೈ ಪೊಸಿಷನ್ ಯಾವ ರೀತಿ ಇರುತ್ತೆ ಅಂತ. ಹಾಗಾಗಿ ಅದನ್ನು ರಿವರ್ಸ್ ತೋರಿಸಿರ್ತಕ್ಕಂಥದ್ದು. ನೆಕ್ಸ್ಟ್ ವಿರುದ್ಧವಾದ ದಿಕ್ಕಿನಲ್ಲೂ ಹಾಗೆ ಅಭ್ಯಾಸ ಮಾಡಬೇಕು. ಈ ಆಸನ ಅತಿ ದೇಹದ ತೂಕವನ್ನು ಕಡಿಮೆ ಮಾಡೋದಲ್ಲದೆ ಅಸ್ತಮವನ್ನು ದೂರ ಮಾಡುತ್ತೆ. ಕೆಲವರಿಗೆ ಸದಾ ಕಾಲದಲ್ಲಿ ಇಲ್ಲಿ ಪೇಯ್ನ್ ಬರ್ತಾ ಇರುತ್ತೆ, ಭುಜದ ಹಿಂಭಾಗ ಮತ್ತು ಪಾರ್ಶ್ವ ಸೊಂಟದ ಭಾಗದಲ್ಲಿ ಸದಾ ಕಾಲದಲ್ಲಿ ನೋವಾಗ್ತಾ ಇರುತ್ತೆ. ಅದನ್ನು ದೂರ ಮಾಡಲಿಕ್ಕೆ ಸಪೋರ್ಟ್ ಮಾಡಿಕೊಡುತ್ತೆ. ಮತ್ತು ಕೆಲವರಿಗೆ ಯಾವಾಗಲೂ ಹಿಪ್ ಜಾಯಿಂಟ್ಸಲ್ಲಿ, ಗ್ರಾಯಿನ್ ಪ್ಲೇಸಲ್ಲಿ ಮತ್ತು ಥೈಸ್ ಎಲ್ಲ ವಿಪರೀತವಾಗಿ ಜಡತ್ವ ಬರ್ತಾ ಇರುತ್ತೆ, ನಮ್ನೆಸ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಆ ತೊಂದರೆಯನ್ನು ದೂರ ಮಾಡಲಿಕ್ಕೆ ಈ ಆಸನ ಸಪೋರ್ಟ್ ಆಗುತ್ತೆ. ಮತ್ತು ಪಾದದ ಭಾಗದ ನೋವಿಗೂ ಸಹ ವಿಶೇಷವಾದಂಥ ಆಸನ. ಮುಂದಿನ ಆಸನ ಸುಖ ಉಷ್ಟ್ರಾಸನ. ಮಂಡಿಗಳ ಮೇಲೆ ನಿಂತ್ಕೊಳ್ಬೇಕು. ಈ ರೀತಿಯಲ್ಲಿ ಕಾಲುಗಳನ್ನು 1 ಅಡಿ ದೂರದಲ್ಲಿ ತರಬೇಕು. ಕೈಗಳನ್ನು ಸೊಂಟದ ಭಾಗಕ್ಕೆ ತರಬೇಕು. ಉಸಿರನ್ನು ಹೊರಗಡೆ ಬಿಡುತ್ತೆ ಹೀಗೆ ಹಿಂದೆ ಬಾಗಬೇಕು. ಸಾಧ್ಯವಾಗುತ್ತೆ ಅಂದರೆ ಕೈಗಳನ್ನು ಪಾದದ ಮೇಲೆ ತರ್ಬೋದು, ಸಾಧ್ಯವಾದರೆ ಮಾತ್ರ. ಇಲ್ಲದೇ ಇದ್ದಲ್ಲಿ ಇಷ್ಟು ಮಾಡಿದ್ರೆ ಸಾಕು. ಏಕೆಂದರೆ ಇದನ್ನು 90 ವರ್ಷದವರು ಸಹ ಅಥವಾ 120 ವರ್ಷ ಆಗಿರಲಿ ಈಸಿಯಾಗಿ ಮಾಡಲಿಕ್ಕೆ ಸಪೋರ್ಟ್ ಆಗ್ತಕ್ಕಂಥ ಆಸನಗಳನ್ನು ತೋರಿಸ್ತಾ ಇರ್ತಾರೆ. ಮಕ್ಕಳಿಂದ ಹಿಡಿದು ಎಲ್ಲರೂ ಸಹ, ಎಲ್ಲ ಪ್ರೊಫೆಷನಲ್ಸು ಸಹ ಈ ಆಸನಗಳನ್ನು ಅಭ್ಯಾಸ ಮಾಡ್ಬೋದು. ಕೈಗಳನ್ನು ಈ ರೀತಿಯಲ್ಲಿ ತರಬೇಕು. ಉಸಿರನ್ನು ಹೊರಗಡೆ ಬಿಡ್ತಾ ಹಿಂದೆ ಬಾಗಬೇಕು. ದೀರ್ಘವಾಗಿ ಉಸಿರಾಡಬೇಕು 60 ಸೆಕೆಂಡುಗಳು. ಇಲ್ಲಿ ಚೆಸ್ಟ್ ಎಕ್ಸ್ಪ್ಯಾಂಡ್ ಆಗಿರುತ್ತೆ, ಲಂಗ್ಸ್ ಎಕ್ಸ್ಪ್ಯಾಂಡ್ ಆಗಿರುತ್ತೆ. ಹಾಗಾಗಿ ಅಸ್ತಮ, ಶ್ವಾಸಕೋಶದ ಒಳಗೊಡೆಗಳ ಊತ, ಬ್ರಾಂಕೈಟಿಸು, ಕೊರೋನಾ ಈ ರೀತಿ ತೊಂದರೆಗಳನ್ನು ದೂರ ಇರಿಸುತ್ತೆ. ಮತ್ತು ಬೆನ್ನಿನ 33 ಮೂಳೆಗಳು ಸಹ ಹಿಂದೆ ವ್ಯಾಯಾಮವನ್ನು ಪಡೆದಿರ್ತವೆ ಈ ರೀತಿಯಲ್ಲಿ ಇದ್ದಾಗ. ಹಾಗಾಗಿ ಅಂಚ್ ಬ್ಯಾಕ್ ಬರೋದಿಲ್ಲ. ಬೆನ್ನಿನ ನೋವಿಗೂ ಸಹ ಉತ್ತಮವಾದಂಥ ಆಸನ ಇದು. ನಂತರ 60 ಸೆಕೆಂಡ್ಗಳಾದ ನಂತರ ಉಸಿರನ್ನು ತೆಗೆದುಕೊಳ್ಳುತ್ತಾ ವಜ್ರಾಸನಕ್ಕೆ ಬಂದು ವಿಶ್ರಾಂತಿಯನ್ನು ಕೊಡಬೇಕು. ಪಾರ್ಟ್ 3 ಸ್ಥಿತಿಗೆ ಬರಬೇಕು. ಈ ರೀತಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಕೈಗಳನ್ನು ಈ ರೀತಿಯಲ್ಲಿ ಅಳವಡಿಸ್ಬೇಕು. ಹೀಗೆ ಮೊಣಕೈಗಳು ದೂರ ಇರಲಿ, ಹೀಗೆ ಉಸಿರಾಡಬೇಕು. ಹೃದಯ ಮತ್ತು ಶ್ವಾಸಕೋಶದ ಮಾಂಸಖಂಡಗಳನ್ನು ದೃಢ ಮಾಡುವಲ್ಲಿ ಸಹಕಾರಿಯಾಗುತ್ತೆ, ಅಂದರೆ ಟೋನ್ ಮಾಡುವಲ್ಲಿ ಸಹಕಾರಿಯಾಗುತ್ತೆ. ಥೈರಾಯ್ಡ್ ಗ್ರಂಥಿಗಳ ತೊಂದರೆಗಳನ್ನು ದೂರ ಇರಿಸುವಲ್ಲಿ ಸಹಕಾರಿ. ಲಂಗ್ಸ್ ಕೆಪಾಸಿಟಿಯನ್ನು ಹೆಚ್ಚಿಸುತ್ತದೆ. ಮುಖದ ಹೊಳಪಿಗೆ ಸಹಕಾರಿಯಾಗುತ್ತೆ. 60 ಸೆಕೆಂಡ್ಗಳಾದ ನಂತರ ಉಸಿರನ್ನು ಹೊರಗಡೆ ಬಿಡುತ್ತಾ ಮಕರಾಸನಕ್ಕೆ ಬಂದು ವಿಶ್ರಾಂತಿಯನ್ನು ಕೊಡಬೇಕು. ಕೈಗಳಲ್ಲಿ ಕೈ ಬೆರಳುಗಳನ್ನು ಮಚ್ಚಿ ಈ ರೀತಿ ಮುಷ್ಟಿ ಮಾಡ್ಕೋಬೇಕು. ಹೀಗೆ ಬಲ ಮುಷ್ಟಿಯನ್ನು ಬಲ ಕಿಬ್ಬೊಟ್ಟೆಯ ಭಾಗಕ್ಕೆ, ಎಡ ಮುಷ್ಟಿಯನ್ನು ಎಡ ಕಿಬ್ಬೊಟ್ಟೆಯ ಭಾಗಕ್ಕೆ ಅಳವಡಿಸ್ಬೇಕು. ಹೀಗೆ ಇದನ್ನು ಮಂಡುಕಾಸನ ಅಂತಲೂ ಸಹ ಕರೀತಾರೆ. ಉಸಿರನ್ನು ಹೊರಗಡೆ ಬಿಡುತ್ತಾ ಹಾಗೆ ಮುಂದೆ ಬಾಗಬೇಕು. ಹೀಗೆ ದೀರ್ಘ ಉಸಿರಾಟ 60 ಸೆಕೆಂಡುಗಳು. ಈ ಆಸನವನ್ನು ಅಭ್ಯಾಸ ಮಾಡುವುದರಿಂದ
ಕಿಡ್ನಿಗಳಿಗೆ ಮತ್ತು ಲಿವರ್ಗೆ ವಿಶೇಷ ವ್ಯಾಯಾಮ ದೊರೆಯುತ್ತೆ. ಫ್ಯಾಟಿ ಲಿವರು, ಜಾಂಡೀಸು, ಸಿರೋಸಿಸ್ಸು, ಹೆಪಟೈಟಿಸ್ ಬಿ, ಎ, ಸಿ ಈ ತೊಂದರೆಗಳನ್ನು ದೂರ ಇರಿಸಲಿಕ್ಕೆ ಸಪೋರ್ಟನ್ನು ಮಾಡಿಕೊಡುತ್ತೆ. ಸ್ಪಷ್ಟವಾಗಿ ಕಿಬ್ಬೊಟ್ಟೆಯ ಭಾಗಕ್ಕೆ ಒತ್ತಡ ಬರಬೇಕು. ನಾವು ಬಾಗಿದಾಗ ಹೀಗೆ ನಾವು ಪ್ರತಿ ಬಾರಿ ಈ ಆಸನದಲ್ಲಿ ಉಸಿರಾಟವನ್ನು ನಡೆಸಿದಾಗ ಕಿಬ್ಬೊಟ್ಟೆಯ ಭಾಗಕ್ಕೆ ವ್ಯಾಯಾಮ ಬರಬೇಕು. ಕೈಗಳನ್ನು ಈ ರೀತಿ ತಗೊಳ್ಬೇಕು. ಕಿಬ್ಬೊಟ್ಟೆಯ ಭಾಗ ಅಳವಡಿಸಿ ಉಸಿರನ್ನು ಹೊರಗಡೆ ಬಿಡುತ್ತಾ ಮುಂದೆ ಬಾಗಬೇಕು. ದೀರ್ಘ ಉಸಿರಾಡಬೇಕು 60 ಸೆಕೆಂಡ್ಗಳು. ನಂತರ ಉಸಿರನ್ನು ತೆಗೆದುಕೊಳ್ತಾ ವಜ್ರಾಸನದ ಸ್ಥಿತಿಗೆ ಬರಬೇಕು. ಕಣ್ಣನ್ನು ಮುಚ್ಚಿ ಹಾಗೆ ವಿಶ್ರಾಂತಿಯನ್ನು ಕೊಡಬೇಕು. ಕೊನೆಯ ಆಸನ, ಕಾಲುಗಳನ್ನು ಮುಂದೆ ಚಾಚಬೇಕು. ದಂಡಾಸನಕ್ಕೆ ಬರಬೇಕು. ಉಸಿರನ್ನು ತೆಗೆದುಕೊಳ್ತಾ ಕೈಗಳನ್ನು ತಲೆಯ ಮೇಲ್ಭಾಗಕ್ಕೆ ತನ್ನಿ ಉಸಿರನ್ನು ಹೊರಗಡೆ ಬಿಡುತ್ತಾ ಮುಂದೆ ಬಾಗಿ ಕಾಲುಗಳನ್ನು ಹಿಡಿಯಿರಿ. ತಲೆಯನ್ನು ಕೆಳಭಾಗಕ್ಕೆ ತಂದು ಹಣೆಯನ್ನು ಮಂಡಿಗಳಿಗೆ ಆದರೆ ಸೇರಿಸಬೇಕು ಅಥವಾ ಒಳಗಡೆ ಹೀಗೆ ತಂದು ಹಾಗೆ ಉಸಿರಾಡಬೇಕು. ಅರವತ್ತು ಸೆಕೆಂಡ್ಗಳು ಹಾಗೆ ಇರಬೇಕು. ಅದಾದ ನಂತರ ಉಸಿರನ್ನು ತೆಗೆದುಕೊಳ್ತಾ ಮೇಲೆ ಬರಬೇಕು. ಶವಾಸನಕ್ಕೆ ಬಂದು ವಿಶ್ರಾಂತಿಯನ್ನು ಕೊಡಬೇಕು. ಶವಾಸನ ಬಹಳ ಅಮೂಲ್ಯವಾದ ಆಸನ. ಬೇರೆ ಆಸನಗಳಲ್ಲಿ ಕಿಡ್ನಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಅಥವಾ ಲಿವರ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಅಥವಾ ಕರಳುಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಅವುಗಳನ್ನೆಲ್ಲ ಸರಿ ಮಾಡಿ ನಮ್ಮ ಆರೋಗ್ಯವನ್ನು ವೃದ್ಧಿಸ್ಲಿಕ್ಕೆ ಸಪೋರ್ಟ್ ಆಗುತ್ತೆ. ಆದರೆ ಶವಾಸನ ಸ್ಟ್ರೆಸ್ಸಿಂದ ಉಂಟಾಗ್ತಕ್ಕಂಥ, ಸ್ಟ್ರೈನಿಂದ ಉಂಟಾಗ್ತಕ್ಕಂಥ ತೊಂದರೆಗಳನ್ನು ದೂರ ಮಾಡುತ್ತೆ. ಮಾನಸಿಕ ತೊಂದರೆಗಳನ್ನು ದೂರ ಇರಿಸಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಹಾಗಾಗಿ ಆಸನಗಳಾದ ನಂತರ 10 ನಿಮಿಷಗಳ ಕಾಲ, 5 ರಿಂದ 10 ನಿಮಿಷಗಳ ಕಾಲ ಶವಾಸನ ಮಾಡ್ತಕ್ಕಂಥದ್ದು ಭಾಳ ಉತ್ತಮ. ಕೊನೆಯ ಪಕ್ಷ 5 ನಿಮಿಷ ಅಭ್ಯಾಸ ಮಾಡ್ತಕ್ಕಂಥದ್ದು ಸೂಕ್ತವಾಗಿರುತ್ತೆ. ನಂತರ ಕಾಲುಗಳನ್ನು ಕೂಡಿಸಿ ಕೈಗಳು ದೇಹದ ಪಕ್ಕಕ್ಕೆ ಬರಲಿ. ಬಲಗೈಯನ್ನು ತಲೆಯ ಮೇಲ್ಭಾಗಕ್ಕೆ ತನ್ನಿ, ಎಡಗಾಲನ್ನು ಮಡಿಚಿ ಬಲಗಡೆ ತಿರುಗಿ ವಜ್ರಾಸನದಲ್ಲಿ ಕುಳಿತುಕೊಳ್ಬೇಕು. ನಂತರ ಕೈಗಳನ್ನು ಉಜ್ಜಿ ಕಣ್ಣುಗಳಿಗೆ ಮೃದುವಾದ ಮಸಾಜನ್ನು ಮಾಡಬೇಕು. ನಂತರ ಹಸ್ತಗಳನ್ನು ನೋಡಿ ರೆಪ್ಪೆಗಳನ್ನು ಆಡಿಸುತ್ತಾ, ನಂತರ ಹಸ್ತಗಳನ್ನು ನೋಡಬೇಕು, ರೆಪ್ಪೆಗಳನ್ನು ಆಡಿಸುತ್ತಾ, ನಂತರ ದೇವರಿಗೆ ಧನ್ಯವಾದಗಳನ್ನು ತಿಳಿಸಿ ಅಂತ್ಯವನ್ನು ಮಾಡಬೇಕು. ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡಿ ಪ್ರಾರ್ಥನೆಯೊಂದಿಗೆ ಎಂಡನ್ನು ಮಾಡ್ತಕ್ಕಂಥದ್ದು ಭಾಳ ಸೂಕ್ತವಾಗಿರುತ್ತೆ. ಇನ್ನು ವಿಶೇಷವಾಗಿ ಯೋಗವನ್ನು ಕಲಿಬೇಕಾದಲ್ಲಿ ನಮ್ಮನ್ನು ಭೇಟಿ ಮಾಡಿ. ನಮಸ್ಕಾರ.